ಹಾಯ್ ನಮಸ್ಕಾರ ಎಲ್ಲ ಹೆಂಗಿದ್ರಿ. ಇವತ್ತಂತೂ ಇಯರ್ ಎಂಡ್ ಅಲ್ಲ, ಸಾಯಂಕಾಲ ಅಂತೂ ಪಾರ್ಟಿ ಅಂತ ಇದ್ದೇ ಇರುತ್ತೆ. ಒಳ್ಳೆದನ್ನು ಕಬಾಬ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನಾ ಮಸಾಲೆ ರುಬ್ಬಿಟ್ಟು ಈಗ ಕಬಾಬ್ನ ರೆಡಿ ಮಾಡ್ತಾ ಇದ್ದೆ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 2 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು, ಒಂದು ಸ್ವಲ್ಪ ಹುಣಸೆಹಣ್ಣು, 2 ಸ್ಪೂನ್ ಧನಿಯಾ, ಹಾಗೆ ಒಂದು ಸ್ವಲ್ಪ ಚಕ್ಕೆ ಸಹ ಹಾಕೊಂಡಿದ್ದೆ. ಲವಂಗ ಒಂದೇ ಒಂದು ಸಾಕತ್ತು. 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಾರ್ನ್ ಫ್ಲೋರ್ನ ಹಾಕಂತಿದ್ದೆ. ಹಾಗೆ ಒಂದು 7ರಿಂದ 8 ಬ್ಯಾಡಗೆ ಮೆಣಸು, ಸ್ವಲ್ಪ ಹಳದಿ, ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊಂಡ್ಕಣಿ. ಒಳ್ಳೆ ಟೇಸ್ಟ್ ಆಗುತ್ತೆ. ಇದಿಷ್ಟು ಮಸಾಲೆಗೆ ಒಂದು ಅರ್ಧ ಕೆಜಿ ಚಿಕನ್ ಕರೆಕ್ಟ್ ಆಯ್ತು. ಅರ್ಧ ಕೆಜಿ ಚಿಕನ್ಗೆ ಮಸಾಲೆ ಹಾಕೊಂಡು 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜಾಯ್ಕ್ ಮಾಡಿ ಇದನ್ನ ಮಿಕ್ಸ್ ಮಾಡ್ಕೊಂಬ. ನಂತರ ಇದನ್ನ ಒಂದು ಅರ್ಧ ಗಂಟೆ ಹಾಗೆ ಇಡ್ಕ. ಅರ್ಧ ಗಂಟೆ ಆದ್ಮೇಲೆ 1 ಸ್ಪೂನ್ ಆಗೋಷ್ಟು ಬೆಳ್ಳಿ ಎಳ್ಳು ಹಾಕೊಂಡಿದ್ದೆ. ಮೇಲ್ಗಡೆ ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡು ಹಾಕಿ ಮಾಡಿ ಮಿಕ್ಸ್ ಮಾಡ್ಕೊ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳಕ್ಕ. ಸೂಪರ್ ಟೇಸ್ಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ವರ್ಷ ಇಯರ್ ಎಂಡ್ ಅಂತೂ ಈ ತರ ಕಬಾಬ್ ಮಾಡಿದಾರೋ ನನ್ನ ನೆನ್ಸ್ಕೊಂಬಂತೂ ಖಂಡಿತ. ಹಾಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಅಕ್ಕ. ಹಾಗೆ ಎಲ್ಲರಿಗೂ ಸಹ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ, ಇದ್ರ ಜೊತೆ ಒಂದು ಬಿರಿಯಾನಿ ಇದ್ರಂತೆ ಸೂಪರ್ ಟೇಸ್ಟ್ ಆಗಿರುತ್ತೆ. ಹಾಗೆ ನನ್ನ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.